ಗ್ಯಾರಂಟಿನೇ ಅಲ್ಲ, ಹೌದಲ್ಲ? ಈ ಮಧ್ಯ ಒಂದು ಟೈಮ್ ಏನ್ ಬರುತ್ತಲ್ಲ, ಸಾಯುವವರೆಗಿನ ಅವಧಿ ಇದೆಯಲ್ಲ, ಇದನ್ನ ಅದ್ಭುತವಾಗಿ ಬಳಸ್ಕೋಬೇಕು. ನಮ್ಮ ಸಾಮರ್ಥ್ಯ, ನಮ್ಮ ಶಕ್ತಿ ಬರೀ ನಮ್ಗಷ್ಟು ಸೀಮಿತ ಆಗ್ಬಾರ್ದು. ಅದರಿಂದ ಎಲ್ಲರಿಗೂ ಅನುಕೂಲ ಆಗುವಂಗೆ ನಾವು ಕೆಲಸ ಮಾಡಬೇಕು. ಅಂತ ಕೆಲಸಗಳನ್ನ ವಚನಕಾರರು 12ನೇ ಶತಮಾನದಲ್ಲಿ ಮಾಡಿದ್ದಾರೆ. ವಚನಕಾರರು ಕಲ್ಪಿಸಿಕೊಟ್ಟಂತ ಬಸವಣ್ಣವರು ಮಾಡಿದಂತ ಕೆಲಸ ಈಗ ಸಹಿತ ನಾವು ಮಾಡಬೇಕಾದ್ರೆ 2 ಸಲ ವಿಚಾರ ಮಾಡ್ಬೇಕಾಗುತ್ತೆ. ಒಂದ್ಸಲ ಅಲ್ಲ, 2 ಸಲ ವಿಚಾರ ಮಾಡ್ಬೇಕು. ಅಂತ ಕೆಲಸ, ಗ್ರೇಟ್ ಕೆಲಸ ಬಸವಣ್ಣವರು 12ನೇ ಶತಮಾನದಲ್ಲಿ ಮಾಡಿದ್ದಾರೆ. ಆ ಒಂದು ಚರಿಷ್ಮಾ ಇದೆಯಲ್ಲ, ಅವ್ರದ್ದು ಜಸ್ಟ್ ನಾವು ಒಂದು ನಾಟಕ ನೋಡ್ತಾ ಇದ್ದೀವಿ. ಹವ್ಯಾಸಿ ರಂಗ ಕಲಾವಿದರು BMTC ಅವರು ಒಂದು ನಾಟಕ ಮಾಡ್ತಿದ್ರು. ಆ ನಾಟಕದೊಳಗೆ ಡೋಹರ ಕಕ್ಕಯ್ಯ ನಾಟಕ ಇತ್ತು. ನಾವು ಕೂತು ನೋಡ್ತಾ ಇದ್ವಿ. ಡೋಹರ ಕಕ್ಕಯ್ಯ ನಾಟಕದೊಳಗೆ ಎಲ್ಲ ಪ್ಲೇ ನಡೀತಾ ಇತ್ತು. ಡೋಹರ ಕಕ್ಕಯ್ಯರು ತಮ್ಮ ಕೆಲಸ ಮಾಡ್ತಾ ಇದ್ರು. ತಮ್ಮ ಚರ್ಮ ಹದ ಮಾಡಿ ಏನೇನೋ ಒಂದು ಸಾಮಗ್ರಿಗಳನ್ನ, ವಾದ್ಯಗಳನ್ನು ಮಾಡುವಂತ ಕೆಲಸ ಮಾಡ್ತಾ ಇದ್ರು. ಯಾವಾಗ ಟೈಮ್ ಒಳಗ ಬಸವಣ್ಣವರ ಎಂಟ್ರಿ ಆಗುತ್ತಲ್ಲ, ಆ ನಾಟಕದೊಳಗೆ ಎಲ್ಲರಿಗೂ ರೋಮಾಂಚನ ಆಗ್ತದೆ. ನನಗನ್ನಿಸ್ತು, ಬರೀ ನಾಟಕದೊಳಗ ಬಸವಣ್ಣವ್ರ ಎಂಟ್ರಿ ಆದ್ರೆ ಇಷ್ಟು ರೋಮಾಂಚನ ಆಗುತ್ತೆ ಅಂದ್ರೆ 12ನೇ ಶತಮಾನದೊಳಗ ಬಸವಣ್ಣವ್ರು ಬಂದ್ರೆ ಹೆಂಗ ರೋಮಾಂಚನ ಆಗ್ತಿತ್ತು. ಅಂತ ಒಂದು ಸಾಮರ್ಥ್ಯ, ಅಂತ ಒಂದು ಗಟ್ಟಿತನ ಇರುವಂತ ಆಯ್ತು. ಅಂತ ಒಂದು ಆ ಟೈಮ್ದೊಳಗೆ ಇರುವಂತಹ ನೋಡ್ರಿ ಹೆಂಗಿತ್ತು ಸೊಸೈಟಿ. ಎಲ್ಲರೂ ತಮ್ಮ ಕಾಸ್ಟ್ ವೈಸ್ ಡಿವೈಡ್ ಆಗಿದ್ರು. ತಮ್ಮ ಕಾಸ್ಟಿನ ಕೆಲಸಗಳನ್ನ ಮಾಡ್ತಾ ಇದ್ರು. ಈಗ ಹೇಳಿದ್ರಲ್ಲ 250 ವಚನಕಾರರು ಹೇಳಿದ್ರಲ್ಲ, 250 ವಚನಕಾರರು 250 ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಇವರೆಲ್ಲರೂ ಒಂದೇ ನಕ್ಷೆಗಳೊಳಗೆ ತಗೊಂಡು ಬಂದು ಇವರೆಲ್ಲರ ವಿಚಾರಗಳನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಎಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟು ಕಾಯಕದ ಮಹತ್ವವನ್ನು ತಿಳಿಸಿ ದಾಸೋಹ ಸಂಸ್ಕೃತಿಯನ್ನು ಬೆಳೆಸಿದವರು ಅಂತಂದ್ರೆ ಆಗಿನ ಕಾಲದ ಶರಣ. ಅಂತ ಗ್ರೇಟ್ ಕೆಲಸ ಮಾಡಿದ್ದಾರೆ. ಅಂತ ಒಂದು ವಚನ ಸಾಹಿತ್ಯ ಚಳವಳಿ ನಮ್ಮಲ್ಲಿ ಕನ್ನಡದಲ್ಲಿ ಆಗಿ ಹೋಗಿದೆ ಅಂತಂದ್ರೆ ನಾವು ಹೆಮ್ಮೆ ಪಡ್ಬೇಕು. ಕನ್ನಡ ಅಂತ ಒಂದು ಗಟ್ಟಿ ಭಾಷೆ. ಮತ್ತೆ ಬಂದ್ ಹೋದವರು ಕೂಡ 12ನೇ ಶತಮಾನದಲ್ಲಿ ಅಂತ ಗ್ರೇಟ್ ಪರ್ಸನ್ಸ್, ಅಂತ ಗ್ರೇಟ್ ಜನ. ಅಂತವರಿಂದ ನಾವು ಕಲಿಬೇಕು. ಯಾವಾಗ ಕಲಿತೀವಿ ನಾವು? ನೋಡ್ರಿ, ಒಬ್ಬ ಓದುಗ ಇದಾನಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಒಂದೇ ಜೀವನ ಜೀವಿಸ್ತಾನಂತ. ಆದ್ರೆ ಒಬ್ಬ ಓದುಗ 1000 ಜೀವನಗಳನ್ನ ಜೀವಿಸ್ತಾನ. ಯಾಕಂದ್ರೆ ಅವನು ಒಂದೇ ಪುಸ್ತಕ ಓದಿದ್ರೆ ನಾವು ಎರಡು ಜೀವನದ ನಾಲೆಜ್ ಬಂದಾಗ, ತನ್ನೊಂದು ಜೀವನ, ಆ ಬುಕ್ ಇನ್ನೊಂದು ಜೀವನ. ಅದ್ರ ಸಲುವಾಗಿ ನಾವು ಎಷ್ಟು ಹೆಚ್ಚಿಗೆ ಓದುತ್ತೀವಿ ಅಷ್ಟು ಹೆಚ್ಚಿಗೆ ಜ್ಞಾನಗಳನ್ನ ಸಂಪಾದನೆ ಮಾಡ್ತೀವಿ. ನಾವು ಬುಕ್ ನಾಲೆಜ್ ಓದ್ತಾ ಇದ್ವಿ, ನಾವು ಎಲ್ಲರೂ ಟೆಕ್ಸ್ಟ್ ಬುಕ್ ಓದ್ತಾ ಇದ್ದಿಲ್ಲ. ಡೆಫಿನೆಟ್ಲಿ ಹೇಳ್ತೀನಿ, ಈ ಸದ್ಯಕ್ಕಿನ ಕಾಲಕ್ಕೆ ಯಾವುದು ರಿಲಿವೆಂಟ್ ಅಲ್ಲ. ನೀವು ಓದುವಂತ ಟೆಕ್ಸ್ಟ್ ಈ ಸದ್ಯಕ್ಕೆ ನೀವು ಹೊರಗೆ ಬಂದ್ರಂದ್ರ, ಜಾಬ್ ಮಾರ್ಕೆಟಿಗೆ ನೀವು ಹೊರಗೆ ಬಂದ್ರಂದ್ರ ಅದ್ರ ಬೇಸಿಸ್ ಮೇಲೆ ನಿಮ್ಗೆ ಯಾವ ಉದ್ಯೋಗ ಸಿಗುದಿಲ್ಲ. ಕೇಳಿ, ಸಿಗುದಿಲ್ಲ. ಅದ್ರ ಸಲುವಾಗಿ ನಿಮ್ಮ ರೀಡಿಂಗ್ ಇದೆಯಲ್ಲ, ನಿಮ್ಮ ಓದಿದೆಲ್ಲ ಬಹಳ ಬ್ರಾಡ್ ಆಗಿರ್ಬೇಕು. ಪ್ರತಿಯೊಂದನ್ನು ಓದ್ಬೇಕು, ಪ್ರತಿಯೊಂದನ್ನು ಕ್ವಶನ್ ಮಾಡ್ಬೇಕು, ಪ್ರತಿಯೊಂದನ್ನು ಅನಲೈಸ್ ಮಾಡ್ಬೇಕು. ಅಂತ ಒಂದು ಟ್ಯಾಲೆಂಟ್ ಅನ್ನ ನಿಮ್ಮಲ್ಲಿ ಬೆಳೆಸ್ಬೇಕು. ತಿಳಿದ್ರು? ಅದರೊಳಗೂ ಸ್ಪೆಷಲಿ ಹೆಣ್ಮಕ್ಳು ಬಹಳ ಓದ್ಬೇಕು. ಗಂಡು ಮಕ್ಕಳಿಗಿಂತ ಒಂದು ಸ್ಟೆಪ್ ಹೆಚ್ಚಿಗೆ ಓದ್ಬೇಕು. ಯಾಕಂದ್ರೆ ನಿಮ್ಮ ಮೇಲೆ ಗಂಡ ಮಕ್ಕಳಿಂದ ಹೆಚ್ಚಿಗೆ ಪ್ರೆಷರ್ ಇದೆ. ತಿಳಿದಲ್ಲ? ಅದ್ರ ಸಲುವಾಗಿ ಹೆಣ್ಮಕ್ಳು ಬಹಳ ಪ್ರಾಶಸ್ತ್ಯ ಕೊಟ್ಟು ಓದಿ ನಿಮ್ಮ ಜೀವನವನ್ನು ಹಸನು ಮಾಡಿಕೊಳ್ಬೇಕು. ನಿಮ್ಮ ಜೀವನ ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದ ಜೀವನವನ್ನು ಕೂಡ ಬಂಗಾರ ಮಾಡುವಂತ ಕೆಲಸ ನೀವೆಲ್ಲರೂ ಮಾಡಬೇಕು. ಅದರ ಸಲುವಾಗಿ ಎಲ್ಲ ತರಹದ ಸಾಹಿತ್ಯವನ್ನ, ಎಲ್ಲ ತರಹದ ವಿಜ್ಞಾನವನ್ನ, ಜ್ಞಾನವನ್ನ ಸಂಪಾದನೆ ಮಾಡಿಸಲು ಇವತ್ತು ಈ ಸದ್ಯ ನೀವು ನೋಡಿರ್ಬೋದು, AI ಟೆಕ್ನಾಲಜಿ ಬರ್ತಾ ಇದೆ ಅಂತ ಹೇಳ್ತಾ ಇದಾರಲ್ಲ. ನೀವು ಈ ಹಿಂದೆ ನೀವು ಬಹಳಷ್ಟು ಉದ್ಯೋಗಗಳಿದ್ದು, ಬರ್ತಾ ಜಾಬ್ಸ್ ಇನ್ನೂ ಕಟ್ ಆಗ್ತಾವ, ಇನ್ನೂ ಕಡಿಮೆ ಆಗ್ತಾವ. ಯಾಕಂದ್ರೆ ಒಂದು ಪೇಂಟಿಂಗ್ ಮಾಡ್ಬೇಕಾದ್ರೆ ಒಬ್ಬ ಪೇಂಟರ್ ಸುಮಾರು 1 ತಿಂಗಳು ತೆಗುತ್ತಿದ್ದ, 2 ವರ್ಷ ತಗೋತಿದ್ದ. ತಿಳಿದಲ್ಲ? ಒಬ್ಬೊಬ್ಬ ಇಡೀ ಜೀವನ ಕಳೆದು ಬರೀ ಒಂದು ಪೇಂಟಿಂಗ್ ಮಾಡಿ ಹೋಗೋದಂತ. ಆದ್ರೆ ಬರೀ ಕೆಲವೊಂದು ಕ್ಲಿಕ್ಸ್ ಒಳಗೆ, ಕೆಲವೊಂದು ಆರ್ಡರ್ಸ್ ಬೇಸಿಸ್ ಮೇಲೆ ನೀವು ಅದಕ್ಕೆ ಏನ್ ಪ್ರಾಂಪ್ಟ್ಸ್ ಕೊಡ್ತೀರಿ, ಆ ಪ್ರಾಂಪ್ಟ್ ಬೇಸಿಸ್ ಮೇಲೆ 10 ನಿಮಿಷನಾಗ ಒಂದು ಎಂತ ಬೇಕಂತ ಕಲಾಕೃತಿ ಮಾಡಿ ಕೊಡೋದಿಲ್ಲ. ಏನು ಉದ್ಯೋಗ ಹೋಯ್ತು? ಒಬ್ಬ ಫೋಟೋಗ್ರಾಫರ್ ತನ್ನ ಜೀವನ ಎಲ್ಲ ಇನ್ವೆಸ್ಟ್ ಮಾಡಿ ಫೋಟೋಗ್ರಫಿ ಕಲಿತಾನೆ. ಬರೀ AI ಕೆಲವೊಂದು ಪ್ರಾಂಪ್ಟ್ಸ್ ಕೊಟ್ಟರೆ ಸಾಕು, ಅಥವಾ ಫೋಟೋ ತಯಾರು ಮಾಡಿಕೊಡೋದು, ಉದ್ಯೋಗ ಹೋಯ್ತು. ಹೀಗೆ ಎಲ್ಲಾ ಕಡೆ ಟೀಚಿಂಗ್ ಫೀಲ್ಡ್ ಪ್ರತಿಯೊಂದರೊಳಗೂ ಉದ್ಯೋಗ ಕಡಿತಾ ಆಗ್ತಾ ಇದಾವೆ. ಅದ್ರ ಸಲುವಾಗಿ ನೀವು ಗಟ್ಟಿಯಾಗಿ ಬೆಳಿಬೇಕಂದ್ರೆ ಏನ್ ಮಾಡ್ಬೇಕು?
ಬಹಳ ಓದ್ಬೇಕು, ನಿಮ್ಮೆಲ್ಲಂತೂ ಬಹಳ ಜವಾಬ್ದಾರಿ ಇದೆ. ಆದ್ರೆ ದುರಾದೃಷ್ಟ ನಮ್ಮ ಬಹಳಷ್ಟು ಸಮಯ ನಾವು ಬಹಳಷ್ಟು ಬೇರೆ ಬೇರೆ ವಿಷಯಗಳಲ್ಲಿ ವ್ಯರ್ಥ ಮಾಡ್ತಾ ಇದ್ದೀವಿ. ಅಂತ ವ್ಯರ್ಥ ಮಾಡುವಂತ ಸಮಯವನ್ನ ಸದುಪಯೋಗ ಮಾಡಿಕೊಂಡು ನಮ್ಮ ಜೀವನವನ್ನ ಮತ್ತೆ ನಮ್ಮ ಸುತ್ತಲಿನ ಜೀವನವನ್ನ ಹಸನು ಮಾಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ನುಡಿಯ ಚಂದ್ರಯ್ಯನವರ ಜಯಂತಿ ನಮ್ಗೆಲ್ಲರಿಗೂ ಕೂಡ ಕಾಯಕದ ಕಡೆಗೆ ಪ್ರೇರಣೆ ಕೊಡ್ಲಿ. ದುಡಿದು ತಿನ್ನೋರಷ್ಟೇ ಅಲ್ಲ, ದುಡಿದು ತಿನ್ನಿಸೋರಂಗ ಅವನ್ನ ಬರೀ ದುಡಿದು ತಿನ್ನೋದಿಲ್ಲ. ಶರಣರು ಬರೀ ದುಡಿದು ತಿನ್ಲಿಲ್ಲ, ದುಡಿದು ಕಾಯಕದ ಜೊತೆಗೆ ದಾಸೋಹ ಮಾಡಿದ್ರು, ಬೇರೆದವ್ರು ಉಣಿಸಿದ್ರು. ಅಂತ ಒಂದು ಕೆಲಸ ನಾವು ಮಾಡೋದಂತ ಅವ್ರು ಆಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಸತ್ಯ.